ಭೂಮಿ ಅಥವಾ ಆಸ್ತಿಯ ನೋಂದಣಿ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ. ನೋಂದಣಿಯು ಭೂಮಿಯನ್ನ ತಮ್ಮ ಹೆಸರಿಗೆ ವರ್ಗಾಯಿಸುವುದರಿಂದ ಖರೀದಿದಾರರು ಉತ್ಸುಕರಾಗಿದ್ದಾರೆ. ಅಲ್ಲದೆ ಈಗ ಎಲ್ಲ ಕಾನೂನು ಹಕ್ಕುಗಳು ತಮ್ಮದಾಗಿದೆ ಎಂಬ ಭರವಸೆಯನ್ನ ಅವರು ಪಡೆಯುತ್ತಾರೆ. ಇದು ಅವರಿಗೆ ಮಾನಸಿಕ ಶಾಂತಿಯನ್ನ ನೀಡುತ್ತದೆ ಮತ್ತು ಭವಿಷ್ಯದಲ್ಲಿ ಯಾವುದೇ ರೀತಿಯ ಕಾನೂನು ತೊಡಕುಗಳನ್ನ ತಪ್ಪಿಸೋಕೆ ಸಹಾಯ ಮಾಡುತ್ತೆ. ಆದರೆ ನೋಂದಣಿ ಮಾಡಿದಂತಹ ಆಸ್ತಿ ನಿಮಗೆ ಸಂಪೂರ್ಣವಾಗಿ ಬರುವುದಿಲ್ಲ ಅಂತ ನಿಮಗೆ ತಿಳಿದಿದೆ. ಇನ್ನೂ ಒಂದು ಕಾರ್ಯವಿದೆ, ಅದನ್ನ ಪೂರ್ಣಗೊಳಿಸೋದು ಬಹಳ ಮುಖ್ಯ. ಈ ದಾಖಲೆ ಇಲ್ಲದೆ ನಿಮ್ಮ ಆಸ್ತಿಯನ್ನ ಕ್ಲೈಮ್ ಮಾಡೋಕೆ ನಿಮಗೆ ಸಾಧ್ಯವಾಗುವುದಿಲ್ಲ. ಹಾಗೇನೆ ಯಾವುದೇ ವಿವಾದದ ಸಂದರ್ಭದಲ್ಲಿ ನೀವು ನಷ್ಟವನ್ನ ಅನುಭವಿಸಬಹುದು. ಆಸ್ತಿಯನ್ನ ಖರೀದಿಸಿದ ನಂತರ ನೋಂದಣಿ ಮಾಡಿಸಿಕೊಳ್ಳುವುದು ಕಾನೂನು ಹಕ್ಕುಗಳನ್ನ ಖಚಿತಪಡಿಸೋದಿಲ್ಲ. ಮಾಲೀಕತ್ವದ ಹಕ್ಕುಗಳನ್ನ ಪಡೆಯೋಕೆ ಇತರ ಪ್ರಮುಖ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆಸ್ತಿಯನ್ನು ಖರೀದಿಸಿದ ನಂತರ ಮಾಲೀಕತ್ವದ ಹಕ್ಕನ್ನು ಪಡೆಯುವ ಸಂಪೂರ್ಣ ಪ್ರಕ್ರಿಯೆ ಏನು ಗೊತ್ತಾ? ಭಾರತದಲ್ಲಿ ಯಾವುದೇ ಆಸ್ತಿಯನ್ನ ಖರೀದಿ ಮಾಡೋಕೆ ಅಥವಾ ಮಾರಾಟ ಮಾಡೋಕೆ ಸಂಬಂಧಿಸಿದ ನಿಯಮಗಳ ನಿಬಂಧನೆಯನ್ನ ಭಾರತೀಯ ನೋಂದಣಿ ಕಾಯ್ದೆಯಡಿ ಮಾಡಲಾಗಿದೆ. ಈ ಕಾಯ್ದೆಯ ಅಡಿಯಲ್ಲಿ 100 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಆಸ್ತಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸಲು ನೋಂದಣಿ ಕಡ್ಡಾಯವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಆಸ್ತಿ ವರ್ಗಾವಣೆಗೆ ಲಿಖಿತ ದಾಖಲೆಗಳು ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಅಗತ್ಯವಾಗಿದೆ. ಕೆಲವೊಮ್ಮೆ ನೀವು ಖರೀದಿಸುವ ಆಸ್ತಿಯ ಮಾಲೀಕರು ಅದರ ಮೇಲೆ ದೊಡ್ಡ ಸಾಲವನ್ನ ತೆಗೆದುಕೊಂಡಿರಬಹುದು, ಅಥವಾ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ವಂಚನೆ ಮಾಡೋಕೆ ತನ್ನ ಆಸ್ತಿಯನ್ನ ಏಕಕಾಲದಲ್ಲಿ ಇಬ್ಬರು ವಿಭಿನ್ನ ವ್ಯಕ್ತಿಗಳಿಗೆ ಮಾರಾಟ ಮಾಡಬಹುದು. ಇದು ನಿಮಗೆ ದೊಡ್ಡ ನಷ್ಟವನ್ನ ಉಂಟು ಮಾಡಬಹುದು. ಆದ್ದರಿಂದ ರಿಜಿಸ್ಟರ್ ಅನ್ನ ಮಾಡುವಾಗ ನಿಮ್ಮ ಹೆಸರಿನಲ್ಲಿ ಆಸ್ತಿಯ ರೂಪಾಂತರವನ್ನ ಮಾಡುವುದು ಅವಶ್ಯಕ. ರಿಜಿಸ್ಟರ್ ಅನ್ನ ಮಾಡುವಾಗ ರೂಪಾಂತರವು ನಿಮ್ಮ ಹೆಸರಲ್ಲಿರಬೇಕು ಅನ್ನೋದನ್ನ ನೀವು ನೆನಪಿನಲ್ಲಿಡಿ. ಆಗ ಮಾತ್ರ ನೀವು ಆಸ್ತಿಗೆ ಸಂಪೂರ್ಣವಾಗಿ ಅರ್ಹರಾಗಬಹುದು. ಆಸ್ತಿಯನ್ನ ಖರೀದಿಸಿದ ನಂತರ ನೋಂದಣಿ ಅಗತ್ಯ, ಆದರೆ ಪೂರ್ಣ ಮಾಲೀಕತ್ವ ಹಕ್ಕುಗಳಿಗಾಗಿ ವರ್ಗಾವಣೆ ಕೂಡ ಅವಶ್ಯಕ. ಮ್ಯೂಟೇಷನ್ ಎಂದ್ರೆ ಆಸ್ತಿ ದಾಖಲೆಗಳಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸುವುದು. ರಿಜಿಸ್ಟ್ರಿ ನಿಮಗೆ ಮಾಲೀಕತ್ವವನ್ನು ನೀಡುತ್ತೆ, ಆದರೆ ರೂಪಾಂತರವು ನಿಮ್ಮ ಹೆಸರನ್ನ ಸರ್ಕಾರಿ ದಾಖಲೆಗಳಲ್ಲಿ ನೋಂದಾಯಿಸುತ್ತೆ. ಇದು ನಿಮ್ಮನ್ನ ಆಸ್ತಿಯ ಕಾನೂನುಬದ್ಧ ಮಾಲೀಕರನ್ನಾಗಿ ಮಾಡುತ್ತೆ. ಇದು ನೀವು ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕನ್ನ ಹೊಂದಿದ್ದೀರಿ ಮತ್ತು ಭವಿಷ್ಯದಲ್ಲಿ ಯಾವುದೇ ಕಾನೂನು ಸಮಸ್ಯೆಗಳು ಇರೋದಿಲ್ಲ ಅಂತ ಖಚಿತಪಡಿಸುತ್ತವೆ. ಆದ್ದರಿಂದ ಆಸ್ತಿಯನ್ನ ಖರೀದಿಸಿದ ನಂತರ ರೂಪಾಂತರವನ್ನ ಮಾಡುವುದನ್ನ ಖಚಿತಪಡಿಸಿಕೊಳ್ಳಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.